ಸತಿಪತಿ ಅಂದರೆ ಹೆಂಗಿರಬೇಕು ಅಂತ ಅರ್ಥ ಹಿಂದಿ ಹಿರಿಯರು ಹೇಳ್ತಿರು. ಅದು ಕರ್ಯಾರ ಇರ್ಬೋದು, ಸುಳ್ಳಾರ ಇರ್ಬೋದು, ನಮಗೂ ಖುನ ಇಲ್ಲರಿ. ಅದು ಹಿಂಗಿರ್ತಾರಂತೇಳಿ ನಾವು ಹಾಗೆ ವಯಸ್ಸು ಹೋಯ್ತು, ಎಲ್ಲನೇ ಆಯಿತು, ನಮ್ಗೆ ಖುನ ಇಲ್ಲ. ಆದರೆ ಒಬ್ಬಾಕಿ ಹೆಣ್ಮಗಳು ಏನು ಮಾಡ್ತಾಳಂತ, ಗಂಡಗೆ ಅನ್ನ ಬ್ಯಾಳಿ ಅಡಿಗೆ ಮಾಡ್ಬೇಕಂತ, ಅಡುಗೆ ಮಾಡೋದು ಉಣ್ಬರ್ರಿ ಅನ್ಬೇಕಂತ ಗಂಡಗೆ. ಅವನಿಗೆ ಏನು ಅನ್ಬೇಕು, ನನ್ನ ಹೆಂಡತಿ ಭಾಳ ಪ್ರೀತಿ ಅಳ ನನ್ನ ಮೇಲೆ. ಆ ಗಂಡಸು ಮಕ್ಳಿಗೆ ಗೊತ್ತಿರಲ್ರಿ ಏನು. ನಾವು ಹೆಣ್ಮಕ್ಳು ಭಾಳ ಕುಬಾಲಿರ್ತೀವಿ, ನಮ್ಮ ಹೆಣ್ಮಕ್ಳು ಬಲ್ಲಿ ತೋಲಿರ್ತೀವಿ. ಬರ್ರಿ ಉಣ್ಬರ್ರಿ ಅನ್ಬೇಕಂತ. ಅದು ಮೊದಲೇ ಕಾಲ, ಈಗಿಲ್ಲ, ಮೊದಲೇ ಕಾಲ. ಅವಾಗ ಅಕ್ಕಿ ಸಿಗ್ತಿದ್ದಿಲ್ರಿ, ಅಕ್ಕಿ ಸಿಗ್ತಿಲ್ಲ, ಹೆಚ್ಚಿಗೆ ಉಂಡೇನಂದ್ರೆ ಒಳ್ಳೇದು ಕೆಟ್ಟ ಸಿಗ್ತಿದ್ದಿಲ್ಲ ಅಂಥ ಕಾಲ. ಉಣ್ಬರ್ರಿ ಅಂಬೋದು. ಊಟಕ್ಕೆ ಕುಂದಿರ್ತೀರಂತ ಇಬ್ಬರು ಗಂಡ ಹೆಂಡತಿ. ನೀವು ಉಣ್ರಿ, ನಾ ಹಿಂದ್ರಾಗ ಉಣ್ತೀನಿ ರೀ ಅಂತೇಳಂತ ಯಾರಿಗೆ, ಗಂಡ. ಹೌದಾ, ನಾವು ಉಂಡು ಹೊಲಕ್ಕೆ ಹೋಗೋದೇ, ನಾವು ಹೋಗ್ತೀನಿ ಅಂತ. ಪಾಪ ಯಥಾರ್ಥ ಮನುಷ್ಯ ನೀಡ್ಲಾಕ ನಿಂದಿರ್ತೀಳಂತ. 2 ರೊಟ್ಟಿ ಉಣ್ತೀನಿ ಅಂತ, ಇಟ್ಟು ಅನ್ನ ಬೇಕಲ್ಲ, ಅನ್ನ ನೀಡ್ಲಾಕ ನಿಂದಿರ್ತೀಳಂತ. ಅದು ಗಡಿಗೆ ಕರ್ಕು ಅಂತ ಕೆದರ್ತೀಳಂತ. ಅದು ಅವನಿಗೇನು ಆತಿತ್ತಂತ, ಅನ್ನ ಆಗ್ಯದ ಅಂತ ಅಂದಂಗೆ ಆತಿತ್ತಂತ ಅವನ ಆತ್ಮಕ್ಕೆ. ಗಣಸು ಮಕ್ಕಳು ನೋಡಲ್ರಿ. ಅಂದು ಏನೇ ನಿನಗಿಟ್ಟು ಇಟ್ಕೋರಿ ಅನ್ನ, ಒಟ್ಟು ನನಗೆ ನೀಡ್ಲತ್ತಿ, ನನ್ನ ಮೇಲೆ ಹೂಡೆ ಬೀಳಿ ಅಂತೇಳಂತ. ಅಂದ್ರೆ ಹೂಡ್ಯದಪ್ಲೆ ಅನ್ನ ಇಟ್ಕೋತೀವಿ ಒಳಗೆ, ನನ್ನ ಮೇಲೆ ಹೂಡ್ಯದ ಬೀಳಿ ಅಂತೇಳಂತ. ಹೂಡೆ ಬೀಳಿ, ನಾ ಏನು ರೀ ಮನೆಯಾಗಿರ್ತೀನಿ, ನೀವು ಹೊರಗೆ ಹೋಗಿ ದುಡಿಯೋರಿದ್ದೀರಿ, ನೀವು ಉಂಡೋರಿ ಅಂತೇಳಿ ಕರ್ಕೋಕ್ಯದ ಸುತ್ತಿಂದ ನೀಡಿ ಆ ನಡು ಒಂದು ಹೂಡ್ಯದಪ್ಲೆ ಇಟ್ಕೋತೀರಂತ. ಗಂಡ ಗೊತ್ತಿದ್ದಿಲ್ಲ, ಗೊತ್ತಿಲ್ದ ಹೋಗೋದು ಹೀಗೆ ವಾರಿಗೆದಾಗ ಹೋಗಿ ಕೂತಾರಂತ. ನನ್ನ ಹೆಂಡತಿ ಹಿಂಗೆ, ನಿನ್ನ ಹೆಂಡತಿ ಹಿಂಗೆ, ನಮ್ಮನೆ ಹಾಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಒಬ್ರಿಗೊಬ್ಬರು ವರ್ಣ ಮಾಡ್ಕೊಳತ್ತಾರಂತ. ಒಬ್ಬರು ಶಾಣೆ ಗಣಸು ಮಗ ಇದ್ದಾನಂತ. ನೋಡಪ್ಪ, ಹೆಂಡ್ರಾದ್ರೆ ಭೀ ಒಂದು ಮಾತು ಹೇಳ್ತೀನಿ, ಅವ್ರ ಮಕ್ಕಳಿಗೆ ಆಕೆ ಪ್ರೀತಿ ಮಾಡ್ತಾಳೆ, ನಮ್ಮ ತಾಯಿ ನಮಗೆ ಪ್ರೀತಿ ಮಾಡ್ತಾಳೆ, ತಿಳ್ಕೊಂಡು. ಆದರೆ ನೀ ಹೇಳತ್ತಿದಲ್ಲ ನಿನ್ನ ಹೆಂಡತಿ ಇಷ್ಟು ಪ್ರೀತಿ ಹೇಳಂಥೇಳಿ, ಒಂದು ದಿವಸ ಆಕೆ ಉಮ್ಮತನ ಸ್ವಲ್ಪ ಎದುರು ಕುಂದರು. ಹುಚ್ಚಿದ್ರೇನ್ರಿ, ಕರ್ಕೊಂತ ಹುಟ್ಟಿಕೆ ಅದ ನನಗೆ ಇಡ್ತಾಳನ್ನ, ಅನ್ನ ಇಟ್ಕೊಂಬಲ್ಲ. ನೋಡಾರಿ ನಮ್ಮ ಮನೆಯಾಗೆಲ್ಲ ಇಂಥವೆಲ್ಲ ಆಗಿವ, ನಾವು ನೋಡೀನಿ ಅಂದನಂತ. ಅಮ್ಮದು ಒಂದೇನ ಅವ ಕಡೆ ಕುಂತನಂತ, ನೋಡೋಣಂತ. ಶಾಣೆ ಇದ್ದನು ಕಡೆ ಕುಂತನಂತ. ಆಕೆ ಉಳ್ಳೇ ಇಲ್ಲ ಅಂತ ಕಬರ್ತಿ, ಊಟನೇ ಮಾಡಲಿಲ್ಲ ಅಂತ. ಆಕೆ ಕಡೆ ಕುಂತಳು. ಹ್ಯಾ ಮಾಡ್ಬೇಕೀಗ? ಈ ಗಂಡು ನೋಡ್ತಾನೆ, ಹ್ಯಾ ಮಾಡಲಿ ಏನಂತ ಹೇಳ ನೀವು ಉದಾಹರಣೆ ಅಂದು ಕಡೆ ಕುಂತಳಂತ. ಕುಂದ್ರದು ಯಾಕೆ ಊಟ ಮಾಡಲೇನೋ ಅಂದು ಬೇಕಂತಾರ ಬುಸಕನೇ ಎದ್ದು, ಅನ್ನ ಅದ ಇಲ್ಲಿ ಊಟನೇ ಮಾಡಲಿ ಅಂಥೇಳಿ ಗಡಿಗೆ ನೋಡ್ತಾನಂತ. ಹೂಡೆ ಅದ ಅಂತೊಳೆ ಹಬ್ಬ, ಅದಕ್ಕೆ ನನ್ನ ಮೇಲೆ ಹೂಡೆ ಬೆಳ್ಳಿ ಅಂದಳು ಪೊಯ್ಕಿ ಅಂಥೇಳಿ. ಶಾಣೆ ಇದ್ದವ ಕುಯ್ಯಲ್ಲಿಲ್ಲ. ಅಮ್ಮಂದಂಗೆ ಮರ್ದಿನ ಗಪ್ಚುಪ್ ಎದ್ದು ಹೋದ, ನೋಡಿ ಮತ್ತು ಮರ್ದಿನ ಗಂಡ ಹೆಂಡತಿ ಉಳ್ಳಾಕ ಕೂತರು. ಕುಂದ್ರದು, ನೀನು ಬಾರಿ ಉಣ್ಬಾ ಅಂದನು. ಇಲ್ರಿ, ನಾ ಮತ್ತೆ ಉಣ್ತೀನಿ ಅಂದ. ಈಗ ಹೂಡೆ ಅದ, ತಲೆಗಿಟ್ಟು ಹಂಚ್ಕೊಂಡು ಹೂಡೆ ಒಬ್ಬರು ಉಣ್ರ ಅದಕ್ಕೆ ಭಾಳ ನೋವು ಆಗ್ತದೆ, ತಲೆಗಿಟ್ಟು ಹಂಚ್ಕೊಂಡು ಹೂಡೆ ಅಂದನಂತ. ಯವ್ವ, ನನ್ನ ಗಂಡಗೆ ಗೊತ್ತೈತಲ್ಲ ಅಂದಳು. ಹಿಂಗೆ ನಾನು ಏನಾರ ಒಂದು ಒಳ್ಳೆಯದಾರ ಅಂದರು ಕೆಟ್ಟದಾರ ಅಂದರು, ನಕ್ಕರು ಕೆಲ್ದರು, ಏನೇ ಮಾಡಿದ್ರು ಗಂಡ ಹೆಂಡ್ತಿನೇ ಇದ್ದರು, ಸುಮ್ಮನೆ ಅಂದರು. ಮುಂದೆ ಆಕಿನೇ ಏನಂದಳಂತ, ನೋಡ್ರಿ ಮಂದಿ ಎಲ್ಲ ಹೈನ ಮಾಡ್ಲಿಕ್ಕತ್ತಾರ, ಎಮ್ಮೆ ತಂದಾರ, ಸೊಸೈಟಿಗೆ ಹಾಲು ಕುಡ್ಲಿಕ್ಕತ್ತಾರ, ರೊಕ್ಕ ತೊಗೊಂಟಾರ, ಮತ್ತು ನೀವು ಒಂದು ಎಮ್ಮೆ ತೊಗೊಂಡ್ಬರ್ರಿ ಅಂದಳಂತ. ಅಮ್ಮದು ಹಿಂಗೆ ಮಾಡ್ತೀಯ? ಮಾಡ್ತೀನಿ ರೀ, ನಾ ಭೀ ಮಾಡ್ತೀನಿ, ನೆರಿ ಮಾಡ್ಲಿಕ್ಕತ್ತಾರ, ಅವರು ಇವರು ಮಾಡ್ಲತ್ತಾರ, ನಾವು ಭೀ ಸೊಸೈಟಿಗೆ ಹಾಲು ಹಾಕರಿ, ರೊಕ್ಕ ಮಾಡ್ಕೊಂಬರಿ ಅಂದು. ಇದು ಏನಂದ್ರೆ 20 ವರ್ಷದ ಹಿಂದಿನ ಮಾತಿವು. ಯಾಕಾಗಲ್ಯಾಕ ಅಂಥೇಳಿ ಒಂದು ಎಮ್ಮೆ ತರ್ಲಾಕ ಹೋಗ್ಬೇಕಂತ ತಯಾರನ್ನಂತ.
ಊರಾಗ ಸಂತಿ ಇತ್ತಂತ. ಆಕೆ ಏನು ಮಾಡಿದ್ರು ಅಂತ ಹಾಲಿಗೊಂದು, ಮೊಸರಿಗೊಂದು, ತುಪ್ಪಕ್ಕೊಂದು, ಮಜ್ಜಿಗೆಗೊಂದು ಕುಳ್ಳಿ ತೊಗೊಂಡ್ಬರ್ಲಾಕ ತಂದಳು ಅಂತ. ತಂದೆಲ್ಲ ತಣಿ ಮಾಡಿ ಇಟ್ಕೊಂಡಳು ಆಕೆ. ಇಟ್ಕೊಂಬೋದು ಹೊರಗಿಂದ ಬಂದನಂತ. ಅವನಿಗೆ ಮೊದಲೇ ಹೂಡ್ಯೋದೊಂದು ಸಿಟ್ಟಿತ್ತು. ಬಂದಂತ ಬರೋದು, ಏನೇ ಇವೆಲ್ಲ ಯಾಕೆ ತಂದು ಏನು? ಮತ್ತು ನೀವು ಎಮ್ಮೆ ತರ್ತೀರಿ, ಇದೊಂದು ಮೊಸರಿಗೆ, ಒಂದು ಹಾಲಿಗೆ, ಒಂದು ತುಪ್ಪಕ್ಕೆ, ಒಂದು ಮಜ್ಜಿಗೆ ಅಂತ ತಂದಿದ್ರಿ ಅಂತ. ಇವೆಲ್ಲ ಯಾಕೆ ತಂದು ಏನು ಕಂದಂತ. ಊರಾಗ ತವ್ರ ಮನೆ ಅದ, ಮತ್ತಂದ್ರೆ ಚೆನ್ನಾಗಿ ಬೇಡದ್ರಂದ್ರೆ ಒಂದು ಕುಳ್ಳಿನೇ ಕುಳ್ಳಾಕ ಬರ್ತದ್ರಿ, ಕುಳ್ಳಿ ತುಂಬಿ ಮತ್ತು ನಾವೆಲ್ಲಿ ತೆಂಬಿ ಕೊಡರಿ ಅಂದಳು ಅಂತಕ್ಕೆ. ನಿಮ್ಮ ಅವ್ವ ನೀನು ತವ್ರ ಮನೆಗೆ ಕೊಡ್ತೀಯ ಅಂತ ಹೊಡಿನೇ ಹೊಡೆದಂತವ. ಇನ್ನು ಎಮ್ಮೆನೂ ತಂದಿಲ್ಲ, ಆಕೆ ಹೈನಾನೂ ಮಾಡಿಲ್ರಿ, ಹೊಡ್ಲತ್ತನಂತ. ಹೊಡೆದ ಮೇಲೆ ನ್ಯಾರ ಮನೆಯವರು ಶಾಣೆ ಇದ್ದೊಬ್ಬ ನ್ಯಾರ ಮನ್ಯಾಗ, ಯಾಕೆ ಹೊಡೆದಾಡ್ಲತ್ತಿರೋ ತಮ್ಮ ಅಂತ ಕೇಳ. ಆಕೆ ಮೊಸರು ಮಜ್ಜಿಗೆ ತವ್ರ ಮನೆಗೆ ಕೊಡ್ಲಕತ್ತಾಳ್ರಿ ಅಂದನಂತ. ಹಿಂದೇನವ ಅಂದನಂತ. ಅವ ಎಮ್ಮಿನೇ ತಂದಿಲ್ರಿ ಅಂದ್ರಂತ. ಎಮ್ಮೆ ತರಲ ನೀ ಕುಳ್ಳಿ ಯಾಕೆ ತಂದಿದೆ ಅಂತ ಕೇಳ್ರಂತ. ನೋಡ್ರಿ, ಎಮ್ಮೆ ತಂದ್ರೆ ಕುಳ್ಳಿ ಬೇಕಾತ ಅಂತ ತಂದೀನಿ. ಮತ್ತು ಎಮ್ಮಿನೇ ತಂದಿಲ್ಲ, ನನಗೆ ಹೊಡ್ಲತ್ತಾನ ಅಂದಳತ್ತಕ್ಕೆ. ಮತ್ತನ ಹೊರಗಿಂದು ಹೊಡೆದು ಮಾಡಿ ಹೊರಗೆ ಹೋಗಿ ಹೊಂಟಿದ. ಹೊಂಟ್ರದು, ಏನೋ ತಮ್ಮ ನೀನು ಎಮ್ಮೆ ಬಂದು ನಮ್ಮ ಹೊಲ್ದಾಗ ಮೈಲಿಕತ್ತದ ಅಂದನಂತ ನ್ಯಾರ ಮನೆ. ನನ್ನ ಎಮ್ಮೆ ಎಲ್ಲಿ ಅದ ರೀ, ನಾ ಇನ್ನೂ ಖರೀದಿನೇ ತಂದಿಲ್ಲ ಅಂದನಂತ. ಮತ್ತು ನೀ ಖರೀದಿ ತರ್ಲಾರ್ದೆ ನೀನು ಹೆಣ್ತಿಗೆ ಯಾಕೆ ಕೊಡ್ದೆಪ್ಪ? ನೀನು ಎಮ್ಮೆ ಬಂದಾಗೆ ನೀನು ಹೆಣ್ತಿಗೆ ಕೊಡ್ದಿದ್ದಲ್ಲ. ಆಕೆ ಮೊಸರು ಮಜ್ಜಿಗೆ ಕೊಟ್ಟಳು ಯಾವಾಗ, ನೀ ಹೊಡೆದೆ ಯಾವಾಗ? ಮತ್ತು ಎಮ್ಮೆ ತಂದಿಲ್ಲ ಅಂತಿ, ನೀ ಹೆಂಗೆ ಹೊಡೆದಿ ಅಂತ. ಹಂಗೆ ಇನ್ನು ಅದೇನೋ ಅಂದಿರಂತ ನೋಡು, ಕೂಸು ಹುಟ್ಟಲ್ಕಿನ್ನ ಮೊದಲು ಕುಲಾಯಿ ಹೊಲಿಸಿರಂತ. ಹಂಗೆ ಹಿಂದಕ್ಕಿನ ಮಂದಿ ಮಳ್ಳಿತ್ತು. ಅದು ಎಷ್ಟೋ ವರ್ಷದಿಂದೆಲ್ಲ ಕಾಯ್ದು ಇಡ್ತಿತ್ತು. ಈಗಿಲ್ಲ, ಈಗ ತಂದ್ರೆ ಈಗ ಸಾಕು, ಈಗ ಉಂಡ್ರೆ ಈಗ ಸಾಕು. ಈಗಿನ ಜೀವನ ಹಿಂಗೆ. ಈಗಿತ್ತು ಉಂಬರಿ, ಇಲ್ಲ. ಈಗಿನ ಜೀವನ ಮಜಾ ಜೀವನ. ಹಿಂದಕ್ಕೆ ಏನಿತ್ತು, 6 ತಿಂಗಳದ್ದು ಕಾಯ್ದಿಕ್ಕತ್ತಿರು, 1 ವರ್ಷದ ತನಕ ಕಾಯ್ದಿಕ್ಕೋತಿರು. ಸಿಗ್ತಿದ್ದಿಲ್ಲ ರೀ ಅವ್ರಿಗೆ, ಈಗ ಸಿಗ್ಲಿಕ್ಕತ್ತದ. ಅದಕ್ಕೆ ಹಂಗೆ ಮಾಡ್ತಾರೆ. ಅದಕ್ಕೆ ಕೂಸು ಹುಟ್ಟಟಿಗೆ ಕುಲಾಯಿ ಹೊಲಿಸ್ಬೇಡ್ರಿ. ಅದು ಮಾಡಿ ನೋಡಿದ ಮೇಲೆ ಅದಕ್ಕೊಂದು ದಾರಿ ಹುಡುಕ್ರಿ. ಇನ್ನೂ ಏನೂ ಇಲ್ಲ, ಎಂತೂ ಇಲ್ಲ, ಪಲೆ ಅದ್ರಾಗೆ ಮಾಡಿದ್ರೆ ಹೆಂಗೆ ನಡೀತದ್ರಿ ಜೀವನ? ಅದೇನೋ ನೀ ಎಮ್ಮೆ ತಂದಿಲ್ಲ, ಆಕೆ ಮಜ್ಜಿಗೆ ಕೊಟ್ಟಿಲ್ಲ, ಹೆಂಡ್ತಿ ಕೊಡ್ತಿ, ಅದು ಎದಕ್ಕೆ ಬಂತು ಅಂತ ಉದಾಹರಣೆ ಹೇಳಿದ್ರಂತ. ಹಂಗೆ ಮಾಡೋ ಈಗಿನ ಮಂದಿ ಮಾಡಲ್ರಿ, ಅವಾಗಿನ ಮಂದಿ ಮಾಡ್ತೀರ. ಈಗಿನ ಮಂದಿ ಅಂಥವೇನೂ ಮಾಡಲ್ಲ. ಅವ್ರಿಗೆ ಇಷ್ಟು ಸಾಕು, ಸೊಸೈಟಿದಾಗ ಹಾಲು ಸಿಗ್ತದ, ಡೈರಿದಾಗ ಹಾಲು ಸಿಗ್ತದ, ತರ್ತಾರೆ ಉಣ್ತಾರೆ, ಮಜಾದಾಗ ಇರ್ತಾರೆ ಅಷ್ಟೇ. ಈಗಿಂದೇನದ? ಈಗೇನು ಎಮ್ಮೆ ಕಟ್ಟಿ ಹೈನಾ ಮಾಡಿ ಹೆಂಡಿ ಹೊಳೆದು ಮಾಡೋ ಮಂದಿ ಇದೆ ಮಾಡಲ್ರಿ. ಅವ್ರಿಗೆ ಸಿಗ್ಲಿಕ್ಕತ್ತದ್ರಿ. ಅದಕ್ಕೆ ಎಲ್ಲ ಜನರಿಗೆ ಹೇಳ್ತೀನಿ. ಇನ್ನು ಅದೇನೋ ಅಂದಿರಂತ ನೋಡ್ರಿ, ಯಾವತ್ತೂ ಇದ್ದಿದ್ದು ಬಿಡಬೇಡ್ರಿ, ಇಲ್ಲದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಕಾಲದಿನ ಮನ ಸರಿ ಇಲ್ಲ ಈಗ ನೋಡ್ರಿ. ಮಳೆಗಾಲ ಇಲ್ದಕ್ಕೆ ಎಷ್ಟೋ ಮಂದಿ ಒಕ್ಕಲಿಗೆ ಇದಾಗಿ ಹೋಗ್ಯಾನ, ಈಗ ಹಾಬ್ರಿಗೊಂಡಾನ. ಅದಕ್ಕೆ ನಮ್ಮ ಹಾಸಿಗೆ ದೊಡ್ಡ ಕಾಲು ಚಾಚಬೇಕಂತೇಳಿ ನಿಮ್ಗೆ ನಾ 2 ಮಾತು ತಿಳಿಸ್ತೀನಿ.